ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿದ್ದೀನಿ ನಮ್ಮ ತೋಟದ ಹತ್ತಿರ. ತುಂಬ ದಿನ ಆಯಿತು ತೋಟಕ್ಕೆ ಹೋಗ್ದೇನೆ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ತೋಟಕ್ಕೆ ಇವತ್ತು ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದೆ. ಬೆಳಗ್ಗೆ ಒಂದು ಶಾರ್ಟ್ ರೈಡ್ ಮಾಡಿಕೊಂಡು ಇವಾಗ ತೋಟಕ್ಕೆ ಬಂದಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಸ್ನೇಹಿತರ, ತುಂಬ ಮಳೆ, ಅದಕ್ಕೋಸ್ಕರ ಕೆಳಗಡೆ ನೋಡಿ ಗುಂಬೂಟ್ ಹಾಕ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಈ ಮಳೆಗಾಲದಲ್ಲಿ ತೋಟದಲ್ಲಿ ಓಡಾಡಬೇಕಾದ್ರೆ ತುಂಬ ಜಾಗ್ರತೆ ಬೇಕು. ಏನಕ್ಕಂತಂದರೆ ಈ ಟೈಮ್ನಲ್ಲಿ ಹಾವು ಹುಳಗಳೆಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಗಂಬೂಟನ್ನು ಬಳಸಿದ್ದೀನಿ. ಇವಾಗ ತೋಟಕ್ಕೆ ಬಂದಿದ್ದಾಯಿತು, ಬೇಳೆ ತೆಕ್ಕೊಳ್ಳೋಣ. ದನ ಕರುಗಳು ಬರುತ್ತೆ ಅಂಥೇಳಿ ಬೇಳೆ ಹಾಕ್ಕೊಂಡಿದ್ದೆ. ಮುಳ್ಳಿದೆ ಸ್ನೇಹಿತರೆ, ಕಣ್ಣಿಗೆ ತಾಗ್ಬಿಟ್ರೆ ತುಂಬ ಕಷ್ಟ. ಈ ಗಂಬೂಟ್ ಹಾಕೊಂಬಂದರೆ ಕಂಫರ್ಟಬಲ್ ಇರಲ್ಲ ಸ್ನೇಹಿತರೆ, ಸ್ವಲ್ಪ ಹುಷಾರಾಗಿರ್ಬೇಕು. ಬನ್ನಿ, ಛತ್ರಿನ ಇಲ್ಲೇ ಇಟ್ಬಿಡ್ತೀನಿ. ಛತ್ರಿನ ಹಿಡ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ. ತೋಟಕ್ಕೆ ಎಂಟ್ರಿ ಆಗಿದ್ದಾಯಿತು ಸ್ನೇಹಿತರೆ. ಇವಾಗ ನಾವು ತೋಟಕ್ಕೆ ಎಂಟ್ರಿ ಆಗಿದ್ದಾಯಿತು. ಇವಾಗ ನಮ್ಮ ತೋಟ ನಿಮ್ಗೆ ತೋರಿಸ್ತೀನಿ, ಓಕೆನಾ? ನೋಡಿ, ಇದೇ ನಮ್ಮ ಅಡಿಕೆ ತೋಟ. ಮೊಬೈಲ್ನಲ್ಲಿ ಶೂಟ್ ಹಾಕ್ಕೊತಾ ಇದ್ದೀನಿ ಇವತ್ತು. ಮೊಬೈಲ್ನಲ್ಲಿ ಶೂಟ್ ಮಾಡಿದ್ರೆ ನಾವು ಮೈಕನ್ನು ಯೂಸ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದೇ ನಮ್ಮ ಅಡಿಕೆ ತೋಟ. ಕಾಣಿಸ್ತಾ ಇದೆಯಾ? ಆಹಾ, ಎಷ್ಟು ಮುದ್ದ ಕಾಣಿಸುತ್ತೆ. ಅಕ್ಕಪಕ್ಕ ಫುಲ್ಲು ತೋಟ ಇದೆ ಸ್ನೇಹಿತರೆ. ಆ ಕಡೆ ಗದ್ದೆ ಇದೆ. ಈ ತೋಟ ಇದೆಯಲ್ಲ, ಇದಾದ ನಂತರ ಎಲ್ಲ ಗದ್ದೆ ಶುರು ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ಮಧ್ಯೆ ಮಧ್ಯೆ ನೀರು. ಆ ಕಡೆ ಗದ್ದೆ ಇದೆ, ತೋರಿಸ್ತೀನಿ ಆಮೇಲೆ. ಇದು ನೋಡಿ, ಮೆಣಸಿನ ಬಳ್ಳಿ, ಪೆಪ್ಪರ್ ನೋಡಿ. ಇದು ನಮ್ಮ ಅಡಿಕೆಯ ತೋಟ. ಆ ಕಡೆ ಬೇರೆಯವ್ರದ್ದು ಬಂತು. ನಮ್ಮದು ಮನೆ ಎದುರುಗಡೆ ಒಂದು ತೋಟ ಇದೆ. ಇಲ್ಲಿ ಕೆಳಗಡೆ ಸ್ವಲ್ಪ ಗದ್ದೆ ಹತ್ರನೂ ತೋಟ ಇದೆ. ಇದು ಮೊದಲು ಗದ್ದೆ ಆಗಿತ್ತು. ನಮ್ಮ ತಂದೆ ಅಡಿಕೆ ತೋಟವನ್ನು ಮಾಡ್ಕೊಂಡಿದ್ದಾರೆ. ನೋಡಿ ಹೇಗಿದೆ ನಮ್ಮ ಅಡಿಕೆ ತೋಟ. ನಿಮಗೆ ಕೇಳಿಸ್ತಾ ಇರ್ಬೋದು, ನವಿಲೆಲ್ಲ ಕೂಗ್ತಾ ಇದೆ. ಸ್ನೇಹಿತರೆ, ನೀವು ಬೆಳಗ್ಗೆ 6 ಗಂಟೆಗೆ ನೀವು ಇಲ್ಲಿ ಬಂದರೆ ನವಿಲನ್ನು ನೋಡ್ಬೋದು. ಎಷ್ಟು ನವಿಲುಗಳು ಬರುತ್ತೆ ಅಂದರೆ ಈ ಜಾಗದಲ್ಲಿ. ಅಲ್ಲಿ ಬರುತ್ತೆ ನವಿಲು. ಆ ಕಡೆ ಫುಲ್ಲು ಖಾಲಿ ಜಾಗ ಇದೆ. ಹುಲ್ಲಿನ ಬೇಣ ಅಂತಾರಲ್ಲ, ಆ ಥರ ಇದೆ ಅಲ್ಲಿ. ಆ ಕಡೆ ಎಲ್ಲ ಬರುತ್ತೆ. ತೋಟಕ್ಕೆ ಬರ್ದೇನೆ ತುಂಬ ದಿನ ಆಗಿತ್ತು. ಹಾಗೆ ನಿಮಗೂ ತೋಟ ತೋರಿಸ್ಲಿಲ್ಲ ಇನ್ನೂವರೆಗೂ. ಮೊಬೈಲ್ನಲ್ಲಿ ಶೂಟ್ ಹಾಕ್ಕೊಳ್ಳೋಣ, ಹೆಂಗೆ ಬರುತ್ತೆ ನೋಡೋಣ. ಮತ್ತು ಮೈಕನ್ನು ಹಾಕ್ಕೊಂಡಿದ್ದೀನಿ, ವಾಯ್ಸ್ ಕ್ಲಿಯರಾಗಿ ಬರಲಿ ಅಂತ. ಇವಾಗ ಗೋಪುರ ಇವತ್ತು ಬೆಳಗ್ಗೆ ಒಂದು ರೈಡು ಮಾಡ್ಕೊಂಬಂದೆ. ಸ್ವಲ್ಪ ಫಾಗ್ ಆಗಿಬಿಟ್ಟಿದೆ. ಗೋಪುರ ಲೆನ್ಸ್ ಒಳಗಡೆ ಫಾಗ್ ಆಗಿಬಿಟ್ಟಿದೆ ಸ್ನೇಹಿತರೆ. ಅದಕ್ಕೆ ಗೋಪುರ ತಂದಿಲ್ಲ. ಇಲ್ಲಂತಂದರೆ ಇವತ್ತು ಗೋಪುರನ ತೊಗೊಂಬರ್ತಾಯಿದ್ದೆ. ಗೋಪುರದಲ್ಲಿ ವಾಯ್ಸು ತುಂಬ ಚೆನ್ನಾಗಿ ಕ್ಲಿಯರಾಗಿ ರೆಕಾರ್ಡ್ ಆಗುತ್ತೆ. ಬಾಳೆ ಕೊನೆ ಇದೆಯಾ ನೋಡೋಣ ಅಂತ ಬಂದೆ. ಚಿಪ್ಸ್ ಏನಾದರೂ ಮಾಡಬೇಕು, ಮಳೆಗಾಲ ಅಲ್ವಾ. ಏನಾದರೂ ಟೀ ಕುಡಿಬೇಕಾದ್ರೆ, ಕಾಫಿ ಕುಡಿಬೇಕಾದ್ರೆ ಟೀಗೆ ಏನಾದರೂ ಚಿಪ್ಸೋ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆಯಾ? ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ ಆರಾಮ್ ಝೂಮ್ ಗೀಮ್ ಹಾಕಿ ತೋರಿಸ್ಬೋದು, ಮತ್ತು ಚೆನ್ನಾಗಿ ಫೋಕಸ್ ಆಗುತ್ತೆ. ವಾಯ್ಸು ತುಂಬ ಚೆನ್ನಾಗಿ ಬರುತ್ತೆ ಮೈಕ್ ಹಾಕ್ಕೊಂಡ್ರೆ. ನೋಡಿ, ಆಹಾ ಹಾ ಹಾ. ವೈಡ್ ಮಾಡ್ಕೊತೀನಿ ಸ್ವಲ್ಪ. ಈ ಮಳೆಗಾಲದಲ್ಲಿ ಮಳೆ ಜಾಸ್ತಿ ಬರುತ್ತಲ್ವಾ. ಸೊ ಹಾಗಾಗಿ ನೀರು ಕೂಡ ಜಾಸ್ತಿ ಬರುತ್ತೆ. ಎಲ್ಲಾದರೂ ನೀರು ಹೋಗೋಕ್ಕೆ ಅಂತ ನಮ್ಮ ತೋಟದಲ್ಲಿ ಕಾಜಿಗೆ ಅಂತ ಹೇಳ್ತೀವಿ. ನೀರು ಹೋಗೋಕ್ಕೆ ಅಂತ ಕಾಲುವೆ ಮಾಡಿಕೊಡ್ತಿದ್ದೀವಿ. ಅದರಲ್ಲಿ ನೀರು ಜಾಸ್ತಿ ಆದರೆ ನೀರು ಉಕ್ಕಿಬಿಟ್ಟು ತೋಟಕ್ಕೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಇರ್ಬೇಕು ಅವಾಗ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿ, ಈ ಥರ
ಕಾಲುವೆ ಇರುತ್ತೆ, ಅದರಲ್ಲಿ ನೀರು ಜಾಸ್ತಿ ಆದರೆ ತೋಟಕ್ಕೆ ಉಕ್ಬಿಡುತ್ತೆ. ತೋಟಕ್ಕೆ ಉಕ್ಕಿದ್ರೆ ಏನಾಗುತ್ತೆ, ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದೇ ಭಯ. ಬಾಳೆ ಮರಗಳು ಒಳ್ಳೆ ಬೆಳೆದಿದ್ದಾವೆ, ಒಳ್ಳೆ ನೀರು ಸಿಕ್ತಲ್ಲ, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಆದರೆ ನಮ್ಮ ತೋಟಗಳಲ್ಲಿ ಮಂಗನ ಕಾಟ ತುಂಬ ಜಾಸ್ತಿ. ಇರಲ್ಲ, ನೋಡ್ತಾ ಇರ್ಬೇಕು, ಡೈಲಿ ಬರ್ತಾ ಇರಬೇಕು. ಬಾಳೆ ಕೊನೆಗೆ ಚೀಲ ಹಾಕಿದ್ರು ಕೂಡ ಸೇಫ್ಟಿ ಮಾಡಿದ್ರು ತಿನ್ಕೊಂಡು ಹೋಗ್ಬಿಡುತ್ತೆ. ಹಂಗೆ ಏನು ಮಾಡೋಣ, ಪಾಪ ಅವಕ್ಕೂ ಬೇಕಲ್ಲ ತಿನ್ನೋಕ್ಕೆ. ನಮ್ಮ ಅಪ್ಪ ಆದರೆ ಒಂದೆರಡು ಮರ ಬಿಟ್ಟಿರ್ತಾರೆ, ಮಂಗಗಳು ಬಂದರೆ ತಿನ್ನೋಕ್ಕೆ ಅಂತ ಹೇಳಿ. ಪಾಪ ಒಂದೆರಡು ಬಾಳೆಕೊನೆ ಬಿಟ್ಟಿರ್ತಾರೆ, ಮಂಗಗಳಿಗೆ ಅಂತಲೇ ಬಿಟ್ಟಿರ್ತಾರೆ ನಮ್ಮ ತಂದೆ. ಅಂದರೆ ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಹೇಳ್ತಾರೆ. ಒಂದು ಟೀ ಕಾಫಿ ಕುಡ್ಕೊಂಡು ತೋಟಕ್ಕೆ ಹೋದರೆ ಮನೆಗೆ ಬರೋದು 12:30 1 ಗಂಟೆಗೆ ಬರ್ತಾರೆ ಮನೆಗೆ. ಅಲ್ಲಿ ತನಕ ತೋಟದಲ್ಲೇ ಇರ್ತಾರೆ. ಅವರಿಗೆ ಕೃಷಿ ಅಂತಂದರೆ ತುಂಬ ಇಷ್ಟ. ತೋಟದಲ್ಲೇ ಇರ್ತಾರೆ, ಅರ್ಧ ತೋಟದಲ್ಲೇ ಅವರು ಟೈಮ್ ಪಾಸ್ ಮಾಡೋದು. ಟೈಮ್ ಪಾಸ್ ಅಂತಂದರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊತಾ ಇರ್ತಾರೆ. ನಮ್ಮ ಥರ ಅಲ್ಲ ಅವರು, ಅದೇನು ಮಾಡ್ತಾರೋ ಗೊತ್ತಿಲ್ಲ. ಚಿಕ್ಕದು ಹುಡುಕಿ ಕೆಲಸ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಹತ್ರ ಆ ಥರ ಮಾಡೋಕ್ಕಾಗಲ್ಲ. ನಾವು ಬೆಳಗ್ಗೆ, ನಾನು ಹೆಂಗೆ ಅಂತಂದರೆ ಬೆಳಗ್ಗೆ ಎದ್ದುಬಿಟ್ಟು ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಮನೆ ಹತ್ರನೇ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸಿ ಸುಮಾರು 12:30 1 ಗಂಟೆ ತನಕ ನಮ್ಮ ಹತ್ರ ಎಷ್ಟಾಗುತ್ತೋ ಅಷ್ಟು ಮಾಡೋದು ಕೆಲಸನ. 12 ಗಂಟೆ 1 ಗಂಟೆ ಆಯಿತು ಅಂತಂದರೆ ಊಟ ಮಾಡಿಕೊಂಡು ಮುಗೀತು, ಏನೂ ಮಾಡೋಂಗಿಲ್ಲ. ಆರಾಮಾಗಿ ಊಟ ಗೀಟ ಮಾಡಿಕೊಂಡು ನಿದ್ರೆ ಮಾಡಿಕೊಂಡು ಏನಾದರೂ ಫಿಲ್ಮು ಏನಾದರೂ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ನಾವು 12 ಗಂಟೆ ತನಕ ಅಷ್ಟೇ ಕೆಲಸ ಮಾಡೋದು, ಮಧ್ಯಾಹ್ನ ಫುಲ್ ರೆಸ್ಟು. ನಮ್ಮ ತಂದೆ ಹಂಗಲ್ಲ, ಅವ್ರು ತೋಟದಲ್ಲೇ ಇರ್ತಾರೆ. ಏನಿಲ್ಲ, ಅವ್ರಿಗೆ ಮಳೆಗೆಲ್ಲ ಜಾಸ್ತಿ ಆಗ್ಬಿಟ್ರೆ ಬೆಳೆಗಳು ಹಾನಿ ಆಗ್ಬಿಡ್ತಾವಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಜಾಸ್ತಿ. ಪಾಪ ಅವ್ರಿಗೆ ಟೆನ್ಷನ್ನು, ಎಲ್ಲಿ ನೀರು ಬಂತು ಎಲ್ಲೇನಾಯಿತು ಅಂತ ನೋಡ್ತಾ ಇರ್ತಾರೆ ಪಾಪ. ಈ ಥರ ವ್ಲಾಗ್ ಮಾಡಿಲ್ಲ ನಾನು, ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು. ತುಂಬ ದಿನಗಳಾಗೋಯ್ತಲ್ಲ, ನಮ್ಮ ಚಾನಲ್ನಲ್ಲಿ ವಿಡಿಯೋಸೇ ಹಾಕೋಕ್ಕಾಗ್ತಾಯಿಲ್ಲ, ವಿಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ. ಈ ನಡುವೆ ಯಾಕೋ ಗೊತ್ತಿಲ್ಲ, ಮೂಡೇ ಸರಿ ಇಲ್ಲ. ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ, ಕೇಳಬೇಕಾ, ತಲೆ ಎಲ್ಲ ಒಂಥರ ಭಾರ ಆಗಿಬಿಟ್ಟಿದೆ ಸ್ನೇಹಿತರೆ. ಆದರೆ ಇವತ್ತು ಮನಸ್ಸು ತಡೀಲಿಲ್ಲ, ಒಂದು ವ್ಲಾಗ್ ಮಾಡೋಣ ಅಂಥೇಳಿ ಬಂದಿದ್ದಾಯಿತು. ಓಕೆ, 2-3 ಬಾಳೆಕೊನೆ ಇದ್ದಾವೆ, ಇನ್ನೂ ಸ್ವಲ್ಪ ಬೆಳಿಬೇಕು. ಬೆಳೆದಾದ್ಮೇಲೆ ಕಟಿಂಗ್ ಮಾಡಿ, ನಮ್ಮಮ್ಮ ಚಿಪ್ಸ್ ಚೆನ್ನಾಗಿ ಮಾಡ್ತಾರೆ ಬಾಳೆಕಾಯ್ದು. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ತೋರಿಸ್ತೀನಿ, ನಾನು ಮಾಡಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ ಬಾಳೆಕಾಯ್ದು, ಈಸಿ ಸ್ನೇಹಿತರೆ. ನಮಗೆ ಟೀ ಕುಡಿಬೇಕಾದ್ರೆ ಏನಾದರೂ ಇದ್ದರೆ ಚೆನ್ನಾಗಿರುತ್ತಲ್ಲ, ಸುಮ್ಮನೆ ಅಂಗಡಿಯಲ್ಲೆಲ್ಲ ತೊಗೊಂಡ್ರೆ ಚೆನ್ನಾಗಿರಲ್ಲ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಆರೋಗ್ಯನ ಚೆನ್ನಾಗಿರುತ್ತೆ, ದುಡ್ಡು ಉಳಿಯುತ್ತೆ. ಏನಂತೀರ? ಓಕೆ, ಆ್ಯಂಗಲ್ ಚೇಂಜ್ ಮಾಡಲಾ? ಇಲ್ಲೊಂದು ಮೊನ್ನೆ ಬಾಳೆಕೊನೆ ಕಟ್ಕೊಂಡು ಹೋಗಾಯ್ತು. ಎಲೆ ಬಳ್ಳಿಗಳು ಒಳ್ಳೆ ಚಿಗುರ್ತಾ ಇದ್ದಾವೆ ನೋಡಿ. ಫೋಕಸ್ ಆಗ್ತಾ ಇಲ್ವಾ? ಹಾಂ, ಫೋಕಸ್ ಆಯಿತು. ಚೆನ್ನಾಗಿ ಚಿಗುರು ಹೊಡಿತಾ ಇದೆ. ತುಂಬ ಜಾಸ್ತಿ ಮಳೆ ಆದರೆ ಏನಾಗುತ್ತೆ ಅಂತಂದರೆ, ಇದಿದೆಯಲ್ಲ ಇದ್ರದ್ದು ಕಾಂಡ ಇಲ್ಲಿ ಕೊಳ್ತೋಗ್ಬಿಡುತ್ತೆ. ಕೊಳ್ತೋದ್ರೆ ಮುಗೀತು ನೋಡಿ, ಈ ಥರ ಆಗಿಬಿಡುತ್ತೆ, ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ. ಹಿಂಗೆ ಆಗ್ಬಿಟ್ರೆ ಫುಲ್ ಬಳ್ಳಿನೇ ಸತ್ತೋಗ್ಬಿಡುತ್ತೆ. ಪೆಪ್ಪರ್ ಬಳ್ಳಿ, ಕಾಳು ಮೆಣಸು ಅಂತಾರೆ ಇದಕ್ಕೆ. ಇಲ್ಲಿ ಕೊಳ್ತೋಗ್ಬಿಟ್ರೆ ಈ ಥರ ಆಗಿಬಿಡುತ್ತೆ, ಫುಲ್ ಬ್ಲ್ಯಾಕ್ ನೋಡಿ, ಜೀವನ ಇಲ್ಲ ಇದರೊಳಗೆ. ಲಾಸ್ಟ್ ಟೈಮು ನಾವು ನಮ್ಮ ತಂದೆ ನಮ್ಮ ಚಿಕ್ಕವನ ಮನೆಗೆ ಹೋಗಿದ್ದೆ, ಬನವಾಸಿ ಅಜ್ಜನ ಮನೆ. ಅವ್ರು ನಮ್ಮ ಚಿಕ್ಕಪ್ಪನೂ ಕೃಷಿನೇ ಮಾಡೋದು. ಅವ್ರ ಹತ್ರ ಒಂದು 100-150 ಎಲೆ ಸಸಿಗಳನ್ನು, ಎಲೆ ಬಳ್ಳಿದು ಅಂದರೆ ಅವ್ರ ಹತ್ರ ನಾವು ಒಂದು 100-150 ಮೆಣಸಿನ ಬಳ್ಳಿಗಳನ್ನು ತೊಗೊಂಬಂದಿದ್ವಿ, ನಮ್ಮ ತೋಟದಲ್ಲಿ ಹಾಕೋಣ ಅಂಥೇಳಿ. ಸುಮಾರು ಒಂದು 80-90 ಸಸಿಗಳು ಸತ್ತೋಗ್ಬಿಡ್ತು. ಮೆಣಸಿನ ಬಳ್ಳಿಗಳು 80-90 ಎಲೆ ಬಳ್ಳಿ ಕೊಳ್ತೋಗ್ಬಿಡ್ತು ಬುಡದಲ್ಲೇ. ಕೃಷಿ ಅಂದರೆ ಸುಲಭ ಇಲ್ಲ ಸ್ನೇಹಿತರೆ.
ತುಂಬ ಕಷ್ಟನೂ ಇದೆ. ಪಾಪ ನಮ್ಮ ಅಪ್ಪ ಒಬ್ಬರೇ ನೋಡ್ಕೊತಾರಲ್ಲ, ಅವ್ರಿಗೆ ಕೊಡ್ಬೇಕು. ಇಷ್ಟು ದಿನ ನಾವು ಬೆಂಗಳೂರಿನಲ್ಲಿ ಇದ್ವಿ ಆರಾಮಾಗಿ. ನಮ್ಮ ತಂದೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿಲ್ಲ. ತುಂಬ ಶ್ರಮ ಬಿದ್ದಿದ್ದಾರೆ ಈ ತೋಟ ಮಾಡೋಕ್ಕಂತೂ. ಹೆವಿ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ. ಮೊದಲೆಲ್ಲ ನಮ್ಗಷ್ಟೊಂದು ಏನೂ ಇರಲಿಲ್ಲ ಸ್ನೇಹಿತರೆ. ತುಂಬ ಬಡವರಾಗಿದ್ವಿ, ಮಿಡ್ಲ್ ಕ್ಲಾಸ್. ಉಳ್ಕೊಳಕ್ಕೆ ಮನೆಯೂ ಇರಲಿಲ್ಲ ನಮಗೆ. ಒಂದು ನಮ್ಮ ಅಪ್ಪ ಡಿವೈಡ್ ಆದಾಗ ನಮ್ಮ ಅಪ್ಪಂಗೆ ಸಿಕ್ಕಿದ್ದು ಒಂದು ಕೊಟ್ಟಿಗೆ ಮನೆ ಸಿಕ್ಕಿತ್ತು. ಅದೇ ಮನೆಯೇ ಸ್ವಲ್ಪ ರಿಪೇರಿಗಳನ್ನು ಮಾಡಿಕೊಂಡು ಸುಮಾರು ವರ್ಷದ ತನಕ ಅದೇ ಮನೆಯಲ್ಲೇ ಇದ್ದೆ. ತುಂಬ ಚೆನ್ನಾಗಿತ್ತು ಮನೆ, ತುಂಬ ಚಿಕ್ಕದು. ಆದರೆ ನಮಗೆ ತುಂಬ ಫೇವ್ರೆಟ್ ಆಗಿತ್ತು ಆ ಮನೆ. ನಮ್ಮ ಅಪ್ಪ ತುಂಬ ಕಷ್ಟ ಬಿದ್ದು ಪಾಪ ₹1 ಸಾಲ ಮಾಡ್ದೇನೆ ಈ ಒಳ್ಳೆ ಮನೆ ಕಟ್ಟಿದ್ದಾರೆ. ಮೊದಲು ಏನೂ ಇರಲಿಲ್ಲ ನಮ್ಮ ಹತ್ರ. ತುಂಬ ಕಷ್ಟದಲ್ಲಿದ್ವಿ ನಾವು ಮೊದಲು. ಇವಾಗ ನಮ್ಮ ಅಪ್ಪ ಪಾಪ ಕಷ್ಟಪಟ್ಟು ಇವಾಗ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಸುಖವಾಗಿದ್ದೀವಿ ಸ್ನೇಹಿತರೆ. ನಾವು ಸುಖವಾಗಿರೋಕ್ಕೆ ನಮ್ಮ ತಂದೆ ತಾಯಿನೇ ಕಾರಣ ಸ್ನೇಹಿತರೆ. ತುಂಬ ಶ್ರಮಪಟ್ಟು ಪಾಪ ಸ್ವಲ್ಪ ಒಂದು ಹಂತಕ್ಕೆ ಒಂದು ಜಮೀನು ಮನೆ ಇದೆ ಅಂತ ಹೇಳ್ಕೊಬೋದು ನಾವು ಇವಾಗ. ಮೊದಲು ಏನೂ ಇರಲಿಲ್ಲ. ಮಾತಾಡ್ತಾ ಬಂದ್ಬಿಟ್ಟೆ. ಆ ಕಡೆ ಕಾಲುವೆ ನೋಡೇ ಇಲ್ಲ ನಾನು. ನಮ್ಮ ಅಪ್ಪಂಗೆ ಇದೆಲ್ಲ ಇಷ್ಟ ಆಗಲ್ಲ. ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ವ್ಲಾಗ್ ಮಾಡೋದು, ಮೊಬೈಲ್ ಹಿಡಿಯೋದು ಅವೆಲ್ಲ ಇಷ್ಟ ಆಗಲ್ಲ. ನಮ್ಮ ಅಪ್ಪನೂ ವ್ಲಾಗ್ ನೋಡ್ತಾರೆ, ಅವಾಗ ಕೇಳ್ತಾರೆ, ನೀನು ತೋಟಕ್ಕೆ ಕೆಲಸ ಮಾಡೋಕ್ಕೆ ಹೋಗಿದ್ಯೋ ಮೊಬೈಲ್ ನೋಡೋಕ್ಕೆ ಹೋಗಿದ್ಯೋ ಅಂತ ಕೇಳ್ತಾರೆ. ಅವರಿಗೆಲ್ಲ ಇದೆಲ್ಲ ಇಷ್ಟ ಆಗಲ್ಲ ಸ್ನೇಹಿತರೆ. ಅವರೆಲ್ಲ ಹಾರ್ಡ್ ವರ್ಕರ್ಸ್. ನೋಡಿ ಇದೇ ನೀರು. ಮಳೆ ನೀರು ಜಾಸ್ತಿ ಆಗಿಬಿಟ್ಟಿದ್ರೆ ಫುಲ್ ಇದ್ರ ಮೇಲ್ಗಡೆ ಬಂದ್ಬಿಡುತ್ತೆ ನೋಡಿ. ಇಲ್ಲೆಲ್ಲ ನೀರು ಬಂದು ಎಲ್ಲ ಈ ಹಿಂದಿನ ವರ್ಷ ಫುಲ್ ಮಣ್ಣು ಹಾಕ್ಸ್ಬಿಟ್ಟು ಸ್ವಲ್ಪ ಹೈಟ್ ಮಾಡಿಸಿದ್ವಿ. ಎಲ್ಲ ಸೀರೆಗಳನ್ನು ಮುಚ್ಚಿದ್ವಿ. ಮಣ್ಣು ತೊಳೆದೋಗ್ಬಾರ್ದು ಅಂಥೇಳಿ ಈ ಥರ ಬಣ್ಣ ಗಿಡಗಳನ್ನು ಸೈಡಿಗೆ ನಮ್ಮ ಗಡಿ ಭಾಗದಲ್ಲಿ ನೆಟ್ಕೊಂಡಿದ್ವಿ. ಈ ಕಡೆ ಹಾಕಿಲ್ಲ ನೋಡಿ. ಮಳೆ ನೀರು ಜಾಸ್ತಿ ಬಂದು ಫುಲ್ ಕೆಳಗಡೆ ಕುಸಿದೋಗ್ಬಿಟ್ಟಿದೆ. ಅದಿಷ್ಟು ಸಿಮೆಂಟ್ ಕಟ್ಟೆ ಇದೆ, ಪರವಾಗಿಲ್ಲ. ಈ ಕಡೆ ಕಷ್ಟ. ಫುಲ್ ನೀರು ಬಂದ್ಬಿಡುತ್ತೆ. ಈ ಕಲ್ಲು ಇದೆಯಲ್ಲ, ಈ ಕಲ್ಲು ಕಾಣಿಸ್ತಾ ಇದೆಯಾ, ಈ ಕಲ್ಲು ಮೇಲ್ಗಡೆ ಬಂದ್ಬಿಡುತ್ತೆ ನೀರು. ಅದು ಮೊದಲು ನಮ್ದು ನೀವೇನು ನೋಡ್ತಾ ಇದ್ದಾರೆ ಈ ತೋಟ ಮೊದಲು ಗದ್ದೆ ಆಗಿತ್ತು. ಮೊದಲು ನಾವು ಭತ್ತನ ಬೆಳೀತಾ ಇದ್ವಿ. ಮೊದಲು ನಮ್ಮ ಅಪ್ಪ ಭತ್ತ ಬೆಳೀತಾ ಇದ್ರು ಮೊದಲು. ಇಲ್ಲಿ ಗದ್ದೆನ ನಮ್ಮ ತಂದೆ ತೋಟ ಮಾಡಿದ್ದಾರೆ. ಹಾಗಾಗಿ ಮಣ್ಣು ಸ್ವಲ್ಪ ಮೆದು ಮಣ್ಣು. ಸ್ವಲ್ಪ ನೀರು ಬಂದ್ರೂ ಕುಸಿದೋಗ್ಬಿಡುತ್ತೆ, ತೊಳ್ಕೊಂಡೋಗ್ಬಿಡುತ್ತೆ ಮಣ್ಣು. ಅದೇ ಕಷ್ಟ. ಅದಕ್ಕೆ ಆವಾಗ ಮಳೆ ಜಾಸ್ತಿ ಆದ ತಕ್ಷಣ ಬಂದು ನೋಡ್ತಾ ಇರಬೇಕು. ಅದೇ ಕಷ್ಟ ಆಗಿರುತ್ತೆ. ಮಳೆ ಜಾಸ್ತಿ ಆದ ತಕ್ಷಣ ಯಾರಾದರೂ ಒಬ್ಬರು ಬಂದು ನೋಡ್ತಾ ಇರಬೇಕು. ಇವಾಗೇನು ತೊಂದರೆ ಇಲ್ಲ, ಪರವಾಗಿಲ್ಲ. ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿದಿದೆ. ಇನ್ನು ನಮ್ಮ ತೋಟಕ್ಕೆ ಬೇರೊಂದು ಔಷಧಿ ಒಂದು ಹಾಕಬೇಕು. ಮತ್ತು ಅಡಿಕೆ ಮರಕ್ಕೆ ಮದ್ದು ಹೊಡಿಸ್ಬೇಕು. ಅಡಿಕೆ ಕೊನೆ ಇರುತ್ತಲ್ಲ, ಅದಕ್ಕೆ ಮದ್ದು ಹೊಡಿಸ್ಬೇಕು. ಅದಕ್ಕೆ ಮದ್ದು ಹೊಡಿಸೋದ್ರಿಂದ ಅಡಿಕೆ ಕೊಳೆಯೆಲ್ಲ ಫಂಗಸ್ ಆಗುತ್ತೆ. ಆ ಫಂಗಸ್ನಿಂದ ಏನಾಗುತ್ತೆ ಅಂತಂದರೆ ಅಡಿಕೆ ಎಲ್ಲ ಉದುರೋಗ್ಬಿಡುತ್ತೆ ಕೆಳಗೆ. ಹಾಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅಡಿಕೆಗೆ ಮದ್ದು ಹೊಡಿತಾರೆ. ತುತ್ತ ಸುಣ್ಣ ಅಂತ ಹೇಳ್ತೀವಿ. ಅದು ಒಂದು ಇಂತಿಷ್ಟು ಅಳತೆ ಅಂತ ಇರುತ್ತೆ. ಅಳತೆ ಮಾಡಿಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಅಡಿಕೆ ಕೊನೆ ಏನಿರುತ್ತೆ ನೋಡಿ, ಅದಕ್ಕೆ ಸ್ಪ್ರೇ ಮಾಡ್ತಾರೆ. ಅದನ್ನು ಹೊಡಿಸ್ಬೇಕು. ಮಳೆ ತುಂಬ ಜಾಸ್ತಿ ಇದೆ, ಸೊ ಹಾಗಾಗಿ ನೋಡ್ತಾ ಇದ್ದೀವಿ ಯಾವಾಗ ಮದ್ದು ಹೊಡಿಸೋದು ಅಂತ. ನಾ ಛತ್ರಿ ಇಲ್ಲೇ ಬಿಟ್ಬಿಟ್ಟು ಬಂದೆ. ಹಂಗೆ ಮಾಡೋದ್ರಿಂದ ಸ್ವಲ್ಪ ಬೆಳೆ ಸೇವ್ ಆಗುತ್ತೆ. ಒಂದಲ್ಲ ಸ್ನೇಹಿತರೆ, 2-3 ಸಲ ಹೊಡಿಬೇಕು. ಒಂದು ಸಲ ಮದ್ದು ಹೊಡಿಸಿದ್ರೆ ಅದಕ್ಕೆ ವ್ಯಾಲಿಡಿಟಿ 1 ತಿಂಗಳ 1.5 ತಿಂಗಳ ಇರುತ್ತೆ ಅಷ್ಟೇ ವ್ಯಾಲಿಡಿಟಿ ಅದಕ್ಕೆ. ಅಂದರೆ ಔಷಧಿ ಸ್ಟ್ರೆಂತು. ಆಮೇಲೆ ಮತ್ತೆ ತಿರ್ಗಾ ಇನ್ನೊಂದು ಸಲ ಹೊಡಿಸ್ಬೇಕು. ಇದೆಲ್ಲ ತುಂಬ ಕಷ್ಟ. ಕೆಲಸಕ್ಕೆ ಜನ ಯಾರೂ ಸಿಗಲ್ಲ, ತುಂಬ ಕಷ್ಟ. ಎಲ್ಲ ಕಡೆ ತೋಟಕ್ಕೆ ಮದ್ದು ಹೊಡಿಸೋದ್ರಿಂದ ಕೊನೆಗೋಡನೂ ಸಿಗೋದು ತುಂಬ ಕಷ್ಟ. ಹಾಗಾಗಿ ಜೊತೆಗೆ ನಮಗೆ ವೆದರು ಸಪೋರ್ಟ್ ಮಾಡಬೇಕು. ತುಂಬ ಮಳೆನೂ ಇರಬಾರ್ದು. ಮಳೆ ಇದ್ದರೆ
ನಾವು ಮುದ್ದು ಹೊರಿಸಿದ್ದು ಎಲ್ಲ ತೊಳೆದೋಗ್ಬಿಡುತ್ತೆ. ಹಿಂಗೆಲ್ಲ ಇದೆ ಸ್ನೇಹಿತರೆ, ದೊಡ್ಡ ತಲೆನೋವು. ಒಂದೇ ನಿಮಿಷ ಬೇಲಿ ಹಾಕ್ಕೊಂಬಿಡ್ತೇನೆ, ತುಂಬ ಮುಳ್ಳಿದೆ ಸ್ನೇಹಿತರೆ. ಸ್ವಲ್ಪ ಕಣ್ಣಿಗೆ ತಾಗಿದ್ರೆ ಮಾತ್ರ ಭಾರಿ ಡೇಂಜರು. ಥೂ, ಒಂದು ಕೈಲಿ ಕ್ಯಾಮ್ರಾ ಹಿಡ್ಕೊಂಡು ಸರ್ಕಸ್ ಮಾಡ್ತಾಯಿದ್ದೀನಿ. ಇವಾಗ ಆ ಕಡೆ ದಾಟೋದೇ ಇದೆ ಚಾಲೆಂಜು. ಸ್ವಲ್ಪ ಸ್ಕಿಡ್ ಆದರೂ ಸೀದಾ ಕೆಳಗೆ. ಇದೆಲ್ಲ ಗಲೀಜು ನೀರು ಸ್ನೇಹಿತರೆ. ಈ ಕಡೆ ಬರೋ ನೀರು ಮಾತ್ರ ಸ್ವಲ್ಪ ಗಲೀಜು, ಆ ಕಡೆದೆಲ್ಲ ಪರವಾಗಿಲ್ಲ, ಒಂದು ಹಂತ ಕ್ಲೀನ್ ಇರುತ್ತೆ. ಇಲ್ಲೆಲ್ಲ ನೋಡಿ ನೀರು ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತ. ಈ ಜಾಗ ಎಲ್ಲ ಫುಲ್ ಕ್ಲೀನ್ ಮಾಡಿಟ್ಟಿದ್ವಿ, ಎಲ್ಲ ಕಳೆ ಬೆಳ್ಕೊಂಬಿಟ್ಟಿದೆ. ಮಣ್ಣೆಲ್ಲ ಇಲ್ಲೇ ಡಂಪ್ ಮಾಡಿಸಿರೋದು ನಾವು ತೋಟಕ್ಕೆ. ಆ ಕಳೆಗಳು ಬೆಳ್ಕೊಂಡು ಹಿಂಗಾಗ್ಬಿಟ್ಟಿದೆ. ಬನ್ನಿ ಇವಾಗ ನಾವು ಗದ್ದೆ ಹತ್ರ ಹೋಗೋಣ.